ಇನ್ಮೇಲೆ 2,000 ರೂಪಾಯಿ ಅಲ್ಲ 1,800 ರೂಪಾಯಿ ಬರುತ್ತೆ. ಗೃಹಲಕ್ಷ್ಮಿಯರಿಗೆ ಒಂದು ಶಾಕಿಂಗ್ ಸುದ್ದಿ. ಆದ್ರೆ ಇದರ ನಡುವೆ 3 ಲಕ್ಷ ರೂಪಾಯಿ ಹಣ ಕೂಡ ಸಿಗುತ್ತೆ. ವೀಕ್ಷಕರೇ, ಈಗ ಇನ್ಮೇಲೆ ಹೊಸ ನಿಯಮದ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ. ವೀಕ್ಷಕರೇ, ವಿಡಿಯೋ ಪೂರ್ತಿಯಾಗಿ ನೋಡಿ. ತುಂಬಾ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ತಿಳಿದುಕೊಳ್ಳಬೇಕಾದ ಹೊಸ ನಿಯಮದ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ. ಗೃಹಲಕ್ಷ್ಮಿಯರಿಗೆ ಏನಪ್ಪಾ ಇದು ಹೊಸ ನಿಯಮ? 200 ರೂಪಾಯಿ ಎದಕ್ಕೆ ಕಟ್ ಮಾಡ್ಕೋತಾ ಇದ್ದಾರೆ, ಅದರ ಬಗ್ಗೆನೂ ನೋಡೋಣ. ಇನ್ನು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ 2 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಒಂದು ಕಡೆಗೆ ಅನ್ನಭಾಗ್ಯದ ಬದಲಾಗಿ ಒಂದು ಹಣ ಕೊಡೋ ಬಗ್ಗೆನೂ, ಡಿಜಿಟಲ್ ಕರೆನ್ಸಿ ಬಗ್ಗೆ ಯೋಜನೆ ಆಗಿರ್ಬೋದು. ಇನ್ನು ಕರ್ನಾಟಕ ಸರ್ಕಾರದಿಂದ ಇದೇ ಒಂದು ಮಾರ್ಚ್ ತಿಂಗಳಿನಿಂದ ಏನೆಲ್ಲ ವಿತರಣೆ ಆಗ್ತಾ ಇದೆ ಅದರ ಬಗ್ಗೆನೂ ಅಪ್ಡೇಟ್ ನೋಡೋಣ. ಇನ್ನು ಇಸ್ರೇಲ್ ಮತ್ತು ಇರಾನ್ ನಲ್ಲಿ ಭಾರಿ ಒಂದು ಯುದ್ಧ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ದೇಶದ ಮೇಲೆ ಯುದ್ಧ ಘೋಷಣೆ ಮಾಡಿದ್ದು, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಹೌದು ವೀಕ್ಷಕರೇ, ಇನ್ಮೇಲೆ ಮತ್ತೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಆಯಿಲ್ ಕಲೆಕ್ಷನ್ ಎಲ್ಲಾ ಕೂಡ ಏರಿಕೆ ಆಗಬಹುದು. ಏನೆಲ್ಲ ಏರಿಕೆ ಆಗುತ್ತೆ? ಅದರ ನಡುವೆ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರ್ಗಂತೂ ದೊಡ್ಡ ಶಾಕ್ ಅಂತ ಹೇಳ್ಬಹುದು. ಯುದ್ಧ ಇನ್ನು ಘೋಷಣೆ ಆಗ್ತಾ ಇದ್ದಂತೆ ಬಂಗಾರ, ಬೆಳ್ಳಿ ರಾಕೆಟ್ ಅಂತ ಏರಿಕೆ ಆಗ್ತಾ ಇದೆ. ವೀಕ್ಷಕರೇ, ಸೋಮವಾರದಿಂದ ಭಾರಿ ಒಂದು ಬಂಗಾರ, ಬೆಳ್ಳಿ ದರ ಏರಿಕೆ ಆಗ್ತಾ ಇದ್ದಾವೆ. ಇನ್ನು ಗ್ಯಾಸ್ ಸಿಲಿಂಡರ್ ಬಳಕೆದಾರರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಪೆಟ್ರೋಲ್, ಡೀಸೆಲ್ ಬೆಲೆ ಕೂಡ ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗೋ ನಿರೀಕ್ಷೆ ಕಂಡು ಬರ್ತಾ ಇದೆ. ಎಲ್ಲಾ ಕೂಡ ನೋಡ್ತಾ ಹೋಗೋಣ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ವಿಡಿಯೋಗೆ ಬೇಗನೆ ನೀವು ಲೈಕ್ ಮಾಡಿ. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ ಒಂದು ಸಿಹಿ ಸುದ್ದಿ ಕೂಡ ನಿಮಗೆ ಬಂದಿದೆ. ಹೀಗಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಗೆ ವೀಕ್ಷಕರೇ, ನಿಮಗೂ ಕೂಡ 26ನೇ ಕಂತು ಹಣ ಜಮೆ ಆಗಿದೆಯಾ? ಯಾಕಂದ್ರೆ ಈಗ 27ನೇ ಕಂತು ಹಣ ಬಿಡುಗಡೆ ಆಗಿದೆ. ಹೌದು, ಅಧಿಕೃತವಾಗಿ ಬಿಡುಗಡೆ ಆಗಿದೆ. ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಸಿಹಿ ಸುದ್ದಿ. ಹೀಗಾಗಿ ನಿಮಗೂ ಕೂಡ 26ನೇ ಕಂತು ಹಣ ಬಂದಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ 1,800 ರೂಪಾಯಿ ಇದಕ್ಕೆ ಕೊಡ್ತಾ ಇದ್ದಾರೆ. ಇನ್ನು ಎರಡನೇದಾಗಿ 3 ಲಕ್ಷ ರೂಪಾಯಿ ಹಣ ಪಡ್ಕೊಳ್ಳೋದು ಹೇಗೆ, ಇನ್ನು ಮೂರನೇದಾಗಿ 2,000 ರೂಪಾಯಿ 27ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ, ಬಾಕಿ ಕಂತು ಹಣದ ಬಗ್ಗೆ ಎಲ್ಲಾ ಕೂಡ ಅಪ್ಡೇಟ್ ನಿಮಗೆ ಇದೇ ವಿಡಿಯೋದಲ್ಲಿ ಸಿಗಲಿದೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ, ಬಂಗಾರ, ಬೆಳ್ಳಿ ಪ್ರಿಯರಿಗೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಇಲ್ಲಿ ಬಂದಿರುವಂತದ್ದು. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇನ್ಮೇಲೆ 1,800 ರೂಪಾಯಿ ಬರುತ್ತಂತೆ. ಅಂದ್ರೆ 2,000 ರೂಪಾಯಿ ಬದಲಾಗಿ ಇಲ್ಲಿ 1,800 ರೂಪಾಯಿ ಕೊಡೋದಾಗಿ ತೀರ್ಮಾನ ಮಾಡಲಾಗ್ತಾ ಇದೆ. ವೀಕ್ಷಕರೇ, ಇದರ ಹಿಂದೆ ಇರೋ ಕಾರಣ ಆದ್ರೂ ಏನು? ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ. ಹೌದು ವೀಕ್ಷಕರೇ, ಪ್ರತಿ ತಿಂಗಳು ನೀಡುವ 2,000 ರೂಪಾಯಿ ಸರ್ಕಾರದ ಹಣದಲ್ಲಿ ಸಹಕಾರ ಸಂಘವನ್ನ ಬಲಗೊಳಿಸಲು ಠೇವಣಿ ರೂಪದಲ್ಲಿ 2,000 ರೂಪಾಯಿಯಲ್ಲಿ 200 ರೂಪಾಯಿಯನ್ನ ಕಡಿತ ಮಾಡಲು ತೀರ್ಮಾನ ಮಾಡಲಾಗಿದೆ ಅಂತೆ. ಅಂದ್ರೆ ಸಹಕಾರ ಸಂಘ ಸ್ಥಾಪನೆ ಆಗ್ಬೇಕು. ಗೃಹಲಕ್ಷ್ಮಿ ಸಹಕಾರ ಸಂಘ ಸ್ಥಾಪನೆ ಪ್ರಕ್ರಿಯೆ ಆರಂಭವಾಗದ ಬಳಿಕ 6 ತಿಂಗಳವರೆಗೂ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಬದಲಾಗಿ 1,800 ರೂಪಾಯಿ ಮಾತ್ರ ಜಮೆ ಆಗಲಿದೆ. ಇನ್ನುಳಿದ 200 ರೂಪಾಯಿ ಎಲ್ಲಿ ಹೋಗುತ್ತೆ ಅಂತ ನಿಮ್ಮ ಪ್ರಶ್ನೆ. ವೀಕ್ಷಕರೇ, ಆ ಒಂದು ಮೊತ್ತ 200 ರೂಪಾಯಿ ಸದಸ್ಯರ ಖಾತೆಯಲ್ಲೇ ಇರಲಿದೆ. ಅಂದ್ರೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಸ್ಥಾಪನೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಇದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೊಡಲಾಗಿದೆ. ಹೀಗಾಗಿ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗಳಲ್ಲಿ ತಿಂಗಳಿಗೆ 2,000 ರೂಪಾಯಿ ಬದಲಾಗಿ ಈಗ ಇನ್ಮೇಲೆ 1,800 ರೂಪಾಯಿ ಹಾಕೋದ್ರ ಮೂಲಕ ನಂತರ ಉಳಿದ 200 ರೂಪಾಯಿ ಆ ಒಂದು ಹಣವನ್ನ ನಿಮ್ಮ ಹೆಸರಿನಲ್ಲಿ ಸಂಘದಲ್ಲಿ ಸದಸ್ಯರ ಠೇವಣಿಯಾಗಿ ಉಳಿತಾಯವಾಗಲಿದೆ. ಈ ಒಂದು 200 ರೂಪಾಯಿ ಕಟ್ ಆದ್ರೆ ಇದರಿಂದ ಪ್ರಯೋಜನ ಏನಾಗುತ್ತಂದ್ರೆ, ನಿಮ್ಮ ಹೆಸರು ಗೃಹಲಕ್ಷ್ಮಿ ಸಂಘದಲ್ಲಿ ಆಡ್ ಆಗುತ್ತೆ. 3 ಲಕ್ಷ ರೂಪಾಯಿ ಅಂದ್ರೆ 30,000 ರೂಪಾಯಿಂದ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಪಡೆಯಲು ಇದು ನೆರವಾಗುತ್ತೆ. ವೀಕ್ಷಕರೇ, ನೋಂದಾಯಿತ ಸದಸ್ಯರಿಗೆ 1,800 ರೂಪಾಯಿ ಗೃಹಲಕ್ಷ್ಮಿ ಹಣ ನೇರ ವರ್ಗಾವಣೆ ಆಗುತ್ತೆ. ಆದ್ರೆ ಅದರಲ್ಲಿ 200 ರೂಪಾಯಿ ಗೃಹಲಕ್ಷ್ಮಿ ಸಂಘಕ್ಕೆ 200 ರೂಪಾಯಿ ಠೇವಣಿ ಹೋಗುತ್ತೆ. ವೀಕ್ಷಕರೇ, ಮತ್ತೆ 3 ಲಕ್ಷ ರೂಪಾಯಿ ಇದರಿಂದ ನಿಮಗೆ ಸಾಲ ಸಿಗುತ್ತೆ. ಮಹಿಳೆಯರಲ್ಲಿ ಉಳಿತಾಯ ಪ್ರವೃತ್ತಿ ಮತ್ತು ಆರ್ಥಿಕ ಸಬಲೀಕರಣ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ವೀಕ್ಷಕರೇ, ಈ 200 ರೂಪಾಯಿ ಹಣ ಕಟ್ಟಾದ್ರೆ ಅದು ಸರ್ಕಾರಕ್ಕೆ ಹೋಗಲ್ಲ. ಆ ಒಂದು ಹಣ ನಿಮ್ಮ ಒಂದು ಗೃಹಲಕ್ಷ್ಮಿ ಸಂಘದಲ್ಲಿ ಆ ಒಂದು ಸುರಕ್ಷಿತವಾಗಿ ಉಳಿತಾಯ ಖಾತೆಯಲ್ಲಿ ಜಮೆಯಲ್ಲಿರುತ್ತೆ. ಆದ್ರೆ 200 ರೂಪಾಯಿ ಪ್ರತಿ ತಿಂಗಳು 6 ತಿಂಗಳ ಹಾಗೆ ನೀವು ಕೊಡಬೇಕು. ಅದನ್ನ 200 ರೂಪಾಯಿ ಅಂದ್ರೆ 1,200 ರೂಪಾಯಿ ಪ್ಲಸ್ GST ಆಗುತ್ತೆ. 6 ತಿಂಗಳವರೆಗೂ ಸರಾಸರಿ 200 ರೂಪಾಯಿ ಕಟ್ ಆಗುತ್ತೆ. ವೀಕ್ಷಕರೇ, ನಂತರ ನಿಮ್ಮ ಒಂದು ಹೆಸರು ಗೃಹಲಕ್ಷ್ಮಿ ಸಂಘದಲ್ಲಿ ಆಡ್ ಆನ್ ಆದ ಬಳಿಕ 7ನೇ ತಿಂಗಳಿಂದ ನೀವು 30,000 ರೂಪಾಯಿ, 50,000 ರೂಪಾಯಿ, 1 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ, ಗರಿಷ್ಠ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಪಡ್ಕೋಬಹುದು. ಇದರಿಂದ ನಿಮಗೆ ಉಳಿತಾಯನಾಗುತ್ತೆ ಹೊರತು ಯಾವುದೇ ರೀತಿ ನಿಮಗೆ ಹೊರೆ ಆಗೋದಿಲ್ಲ. ವೀಕ್ಷಕರೇ, ಇನ್ನು 27ನೇ ಕಂತು ಹಣ ಕೂಡ ಬಿಡುಗಡೆ ಮಾಡಲಾಗಿದೆ. ವೀಕ್ಷಕರೇ, ಇದೇ ಒಂದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಮತ್ತೆ ಬರಲಿದೆ. ಅಂದ್ರೆ 1-2 ವಾರದಲ್ಲಿ ಮತ್ತೆ 2,000 ರೂಪಾಯಿ ಗೃಹಲಕ್ಷ್ಮಿ ಅಕೌಂಟ್ಗೆ ಆಡ್ ಆನ್ ಆಗಲಿದೆ. ವೀಕ್ಷಕರೇ, ಹಾಗಾದ್ರೆ ನಿಮ್ಮ ಅಕೌಂಟ್ಗೆ 27ನೇ ಕಂತು ಯಾವಾಗ ಬರುತ್ತೆ? 26ನೇ ಕಂತು ನಿಮ್ಗೆ ಗೊತ್ತಿರಬಹುದು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಜಮೆ ಮಾಡಲಾಗಿತ್ತು. ಇಲ್ಲಿವರೆಗೂ 52,000 ರೂಪಾಯಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಾಕಲಾಗಿದೆ. ಈಗ 27ನೇ ಕಂತು ಹಣವನ್ನ ಬಿಡುಗಡೆ ಕೂಡ ಮಾಡಲಾಗಿದ್ದು, ಈ
ಒಂದು ಹಣ ಜಿಲ್ಲಾವಾರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂಲಕ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ 14 ದಿನ ಸಮಯ ಬೇಕಾಗುತ್ತೆ ವೀಕ್ಷಕರೇ. ಇದೇ ಒಂದು 12-13ನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ಗೆ ಮತ್ತೆ 2,000 ರೂಪಾಯಿ ಜಮೆ ಆಗುತ್ತೆ. ನೀವೇನಾದ್ರೂ ಗೃಹಲಕ್ಷ್ಮಿ ಸಂಘದಲ್ಲಿ ಯಾಡ್ ಆಗಿದ್ರೆ ನಿಮಗೆ 1,800 ರೂಪಾಯಿ ಜಮೆ ಆಗಿರುತ್ತೆ ವೀಕ್ಷಕರೇ. ಇದು ಕೂಡ ಒಂದು ಇಂಪಾರ್ಟೆಂಟ್ ಬ್ರೇಕಿಂಗ್ ನ್ಯೂಸ್. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಮುಂದಿನ ಬರೋ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಶನ್ ನಿಮಗೆ ನಾವು ಕೊಡಲಿದ್ದೇವೆ. ಇನ್ನು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ, BPL ಕಾರ್ಡ್ ಮೂಲಕ ಅನ್ನಭಾಗ್ಯ ಫಲಾನುಭವಿಗಳು ಕೂಡ ನೀವು ಆಗಿದ್ರೆ, ಇನ್ನು ಮುಂದೆ ನಿಮಗೆ ಡಿಜಿಟಲ್ ಕರೆನ್ಸಿ ಮೂಲಕ ರೂಪಾಯಿ ಮೂಲಕ ನಿಮ್ಮ ಅಕೌಂಟ್ಗೆ ಹಣ ಕೂಡ DBT ಮೂಲಕ ಬರಬಹುದು ವೀಕ್ಷಕರೇ. ಸದ್ಯಕ್ಕೆ ಈ ಒಂದು ಯೋಜನೆ ಪುದುಚೇರಿಯಲ್ಲಿ ಈಗಾಗಲೇ ಘೋಷಣೆ ಮಾಡಲಾಗಿದೆ. ರಾಜ್ಯಾದ್ಯಂತ ಇದು ಇನ್ನೂ ಕೂಡ ದೇಶಾದ್ಯಂತ ಜಾರಿ ಆಗಬೇಕು. ಡಿಜಿಟಲ್ ಕರೆನ್ಸಿ ಮೂಲಕ ಇನ್ಮೇಲೆ ಆಹಾರ ಸಬ್ಸಿಡಿ ಕೂಡ ಕೇಂದ್ರ ಸರ್ಕಾರ ನೀಡಲಿದೆ ಅಂತೆ. ಅಂದ್ರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಫಲಾನುಭವಿಗಳಿಗೆ ನೇರವಾಗಿ ಸುರಕ್ಷಿತವಾಗಿ ಡಿಜಿಟಲ್ ನಗದು ಒದಗಿಸುವ ಒಂದು DBT ವ್ಯವಸ್ಥೆಗೆ ಈಗ ಲಿಂಕ್ ಮಾಡಲಾಗ್ತಾ ಇದೆ. ಅಂದ್ರೆ RBI ತಂದಿರುವ ಡಿಜಿಟಲ್ ರೂಪಾಯಿ ಏನಿದೆ ನೋಡಿ, ಇದು ಆರ್ಥಿಕದಲ್ಲಿ ಒಂದು ಡಿಜಿಟಲ್ ರೂಪಾಯಿ ಅಂತ ಕರೆಯಲಾಗುತ್ತೆ. ಇದನ್ನ DBT ವ್ಯವಸ್ಥೆಯೊಂದಿಗೆ ಲಿಂಕ್ ಅನ್ನ ಮಾಡಲಾಗುತ್ತೆ. ಸಬ್ಸಿಡಿ ಹಣ ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ಜನರನ್ನ ತಲುಪಲಿದೆ ಅಂತೆ. ಇದು ಕೇಂದ್ರ ಸರ್ಕಾರದ ನಿಯಮ ಆಗಿದ್ರೆ, ಕರ್ನಾಟಕ ಸರ್ಕಾರದಿಂದ ವೀಕ್ಷಕರೇ ಇಂದಿರಾ ಕಿಟ್ ವಿತರಣೆ. ಹೌದು, ಇಂದಿರಾ ಕಿಟ್ ವಿತರಣೆ ಈಗ ಮಾರ್ಚ್ ತಿಂಗಳಿಂದ ಪ್ರಾರಂಭವಾಗುವ ನಿರೀಕ್ಷೆ ಕಂಡು ಬರ್ತಾ ಇದೆ. ಹೌದು, ಈಗ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಮಾರ್ಚ್ ಇಂದ ಹಿಡಿದು ಏಪ್ರಿಲ್ ತಿಂಗಳಲ್ಲಿ ಯಾವಾಗ ಬೇಕಾದ್ರೂ ಕೂಡ ನಿಮಗೆ ಇಂದಿರಾ ಕಿಟ್ ವಿತರಣೆ ಸರ್ಕಾರದಿಂದ ಮಾಡಬಹುದು. ಯಾಕಂದ್ರೆ ಈಗಾಗಲೇ ಫೆಬ್ರವರಿ ಕೊನೆ ವಾರ ಅಥವಾ ಮಾರ್ಚ್ ತಿಂಗಳ ಮೊದಲ ವಾರ ಅಥವಾ ಏಪ್ರಿಲ್ ಅಲ್ವರೆಗೂ ಎಲ್ಲಾ ಒಂದು ಕುಟುಂಬಗಳಿಗೂ ಕೂಡ ಇಂದಿರಾ ಕಿಟ್ ವಿತರಣೆ ಆಗುತ್ತೆ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಮಾಹಿತಿಯನ್ನ ಕೊಟ್ಟಿದ್ರು ವೀಕ್ಷಕರೇ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಒಳಗೊಂಡ ಇಂದಿರಾ ಕಿಟ್ಟು ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಹೆಚ್ಚುವರಿಯಾಗಿ ತೊಗರಿ ಬೇಳೆ ವಿತರಣೆ ಮಾಡಲಾಗುತ್ತೆ. ಹೆಸರು ಕಾಳು ಮೊದಲು ಕೊಡ್ತಾ ಇದ್ರಲ್ಲ, ಅದರ ಬದಲಾಗಿ ತೊಗರಿ ಬೇಳೆಯನ್ನ ಹೆಚ್ಚುವರಿ ವಿತರಣೆ ಮಾಡಲಾಗುತ್ತೆ. ಹೆಸರು ಕಾಳು ಬದಲಾಗಿ ತೊಗರಿ ಬೇಳೆ ಹೆಚ್ಚುವರಿ ವಿತರಣೆ ಅಂತ ಹೇಳಬಹುದು ವೀಕ್ಷಕರೇ. ಇನ್ನು ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ, ರೇಷನ್ ಕಾರ್ಡ್ APL ಆರ್ BPL, ಬೇಗನೆ ಕಮೆಂಟ್ ಮಾಡಿ. ಯಾಕಂದ್ರೆ ತುಂಬಾ ಜನರ BPL ಕಾರ್ಡ್ APL ಕಾರ್ಡ್ಗೆ ವರ್ಗಾವಣೆ ಆಗಿದೆ, ಅನರ್ಹರ ಪಟ್ಟಿಗೆ ಸೇರಿಸಲಾಗಿದೆ. ಅದಕ್ಕೆ ಲಿಂಕ್ ಇದ್ದ ಎಲ್ಲಾ ಒಂದು ಯೋಜನೆಗಳಿಗೂ ಕೂಡ ಅವರ ಕಡಿತನ ಮಾಡಲಾಗ್ತಾ ಇದೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ. ಇರಾನ್ ಮತ್ತು ಇಸ್ರೇಲ್ ನಡುವೆ ಒಂದು ಭೀಕರ ಯುದ್ಧ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆಗೆ ಅಮೆರಿಕ ಮತ್ತು ಇಸ್ರೇಲ್ ಕೂಡಿ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡಲಾಗಿದೆ ವೀಕ್ಷಕರೇ. ಇದರ ಬೆನ್ನಲ್ಲೇ ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಕೊಲ್ಲಿ ದೇಶಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇರಾನ್ ಮೇಲೆ ಅಮೆರಿಕ ಯುದ್ಧ ಮಾಡಿದೆ ಅಂತಾನೆ ಹೇಳ್ಬಹುದು. ಅಮೆರಿಕ ನೆಲೆಗಳಿಗೆ ಇರಾನ್ ಕೂಡ ಇಲ್ಲಿ ಬಾಂಬ್ ಇಟ್ಟಿದೆ ವೀಕ್ಷಕರೇ. ಇಲ್ಲಿ ಒಟ್ಟಾರೆ ಹೇಳೋದಾದ್ರೆ 200 ವಿಮಾನ ಬಳಸಿ ಇರಾನ್ನ 500 ಸ್ಥಳಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಯುದ್ಧ ಟೆನ್ಷನ್ ಆಗಿರೋದ್ರಿಂದ ಬಂಗಾರ, ಬೆಳ್ಳಿ ಮೇಲೆ ಹೂಡಿಕೆ ಜಾಸ್ತಿ ಆಗ್ತಾ ಇದೆ. ಶೇರ್ ಮಾರ್ಕೆಟ್ ಕುಸಿತವಾಗಬಹುದು ವೀಕ್ಷಕರೇ. ಕೇವಲ ಭಾರತದಂತೂ ಅಲ್ಲ, ವಿಶ್ವಾದ್ಯಂತ ಎಲ್ಲಾ ಶೇರ್ಗಳು ಕೂಡ ಇಲ್ಲಿ ಕಡಿಮೆ ಆಗಬಹುದು, ಬೆಲೆಗಳಲ್ಲಿ ಕಡಿಮೆ ಆಗಬಹುದು. ಮತ್ತೆ ಸೇಫೆಸ್ಟ್ ಅಸೆಟ್ ಅಂದ್ರೆ ಬಂಗಾರ ಮತ್ತು ಬೆಳ್ಳಿ ದರ ಮತ್ತೆ ಏರಿಕೆ ಆಗೋ ನಿರೀಕ್ಷೆ ಕಂಡು ಬರ್ತಾ ಇದೆ. ಯಾವಾಗ ಮಿಡಲ್ ಈಸ್ಟ್ ಅಲ್ಲಿ ಅಥವಾ ಯುದ್ಧ ಪರಿಣಾಮಗಳು ಜಾಸ್ತಿ ಆಗುತ್ತೆ ನೋಡಿ, ಅವಾಗ ಡಾಲರ್ ವೀಕ್ ಆಗೋದಕ್ಕೆ ಶುರುವಾಗುತ್ತೆ. ಜನರು ಶೇರ್ ನಲ್ಲಿ ಹೂಡಿಕೆ ಮಾಡೋದ್ರ ಬದಲಾಗಿ ಬಂಗಾರ, ಬೆಳ್ಳಿಯಲ್ಲಿ ಹೂಡಿಕೆ ಮಾಡಲು ಪ್ರಾರಂಭ ಮಾಡ್ತಾರೆ. ಇದರಿಂದ ಬಂಗಾರ ಮತ್ತು ಬೆಳ್ಳಿಗೆ ಡಿಮ್ಯಾಂಡ್ ಬರುತ್ತೆ ವೀಕ್ಷಕರೇ. ಅದರ ಬೆನ್ನಲ್ಲೇ 2 ದಿನದಲ್ಲಿ ಮತ್ತೆ 15,000 ರೂಪಾಯಿ ಬಂಗಾರದ ಬೆಲೆಯಲ್ಲಿ ಏರಿಕೆ ಆಗಿದೆ. ಬೆಳ್ಳಿ ಕೇವಲ 1 ವಾರದಲ್ಲಿ ಮತ್ತೆ 2,35,000 ರೂಪಾಯಿಂದ 3 ಲಕ್ಷ ರೂಪಾಯಿ ಗಡಿಗೆ ಬಂದು ನಿಂತಿದೆ. ಯುದ್ಧ ಘೋಷಣೆ ಆಗೋ ಬೆನ್ನಲ್ಲೇ ಬಂಗಾರ, ಬೆಳ್ಳಿ ಏರಿಕೆ ಆಗಿದ್ದು ಈಗ ಯುದ್ಧ ಶುರುನೇ ಆಗಿ ಹೋಗಿದೆ. ಇದರಿಂದಾಗಿ ಮತ್ತೆ ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಮತ್ತಷ್ಟು ಏರಿಕೆ ಆಗಬಹುದು, ಬೆಳ್ಳಿ ದರ ಕೂಡ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ನಿಮ್ಮ ಪ್ರಕಾರ 10 ಗ್ರಾಂ ಚಿನ್ನದ ಬೆಲೆ ಎಷ್ಟಾಗಬೇಕು, 1 kg ಬೆಳ್ಳಿ ದರ ಎಷ್ಟಾಗಬೇಕು ಅಂತ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಮಗೆ ಕೇಳೋದಾದ್ರೆ ಬಂಗಾರ 1 ಲಕ್ಷ ರೂಪಾಯಿ ಒಳಗಾಗಬೇಕು, ಬೆಳ್ಳಿ ದರವೂ ಕೂಡ 1 ಲಕ್ಷ ರೂಪಾಯಿ ಒಳಗಾಗಬೇಕು ಕೆಜಿಗೆ ಅಂತ ನಾವು ಹೇಳ್ತೀವಿ ವೀಕ್ಷಕರೇ. ಬನ್ನಿ ಇವತ್ತಿನ ದರ ಏನಿದೆ ಅಂತ ನೋಡೋಣ. 24 ಕ್ಯಾರೆಟ್ 10 ಗ್ರಾಂ ಅಪರಂಜಿ ಚಿನ್ನ ನೀವು ತಗೋತೀರಾ ಅಂದ್ರೆ 1,73,080 ರೂಪಾಯಿ ಇದೆ. ಇದಕ್ಕೆ ಪ್ಲಸ್ 3% GST ಆಡ್ ಆನ್ ಆಗುತ್ತೆ. 4,370 ರೂಪಾಯಿ 10 ಗ್ರಾಂ ಮೇಲೆ ಮತ್ತೆ ಏರಿಕೆ ಆಗಿದೆ. ಸೋಮವಾರ ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂತೆ ಮತ್ತಷ್ಟು ಏರಿಕೆ ಆಗೋ ನಿರೀಕ್ಷೆ ಕಂಡು ಬಂದಿದೆ. ಅದಕ್ಕಂದ್ರೆ ಯುದ್ಧ ಭೀತಿ ಹಿನ್ನೆಲೆ. ಇನ್ನು ಬೆಳ್ಳಿ ದರ ಕೂಡ 2,95,000 ರೂಪಾಯಿ ದಿಢೀರನೆ ಮತ್ತೆ 10,000 ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಬೆಳ್ಳಿ ದರ 1 ಕೆಜಿಗೆ 2,95,000 ರೂಪಾಯಿ ಆಗಿರುವಂತದ್ದು ವೀಕ್ಷಕರೇ. ಒಂದು ಕಡೆಗೆ ಖಮೇನಿ ನಿಧನ ಹಿನ್ನೆಲೆ ಇರಾನ್ ಸರ್ವೋಚ್ಚ ನಾಯಕರಾಗಿ ಅಯೋತುಲ್ಲಾ ಅರಾಫಿಯನ್ನ ನೇಮಕ ಮಾಡಲಾಗ್ತಾ ಇದೆ ವೀಕ್ಷಕರೇ. ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ನಡುವೆ ಭಾರತೀಯರಿಗೆ ಶಾಕ್ ಅಂತ ಹೇಳ್ಬೋದು. ಚಿನ್ನದ ಬೆಲೆಯಲ್ಲಿ ಭಾರಿ ಒಂದು ಏರಿಕೆ ಕೂಡ ಇಲ್ಲಿ ಆಗಿರುವಂತದ್ದು. ಇನ್ನು ಇಸ್ರೇಲ್ನ ಭೀಕರ ದಾಳಿಗೆ ಇರಾನ್ ಸರ್ವೋಚ್ಚ ನಾಯಕ ಅಯೋತುಲ್ಲಾ ಅಲಿ ಖಮೇನಿ ಅವರು ವೈಮಾನಿಕ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಇಸ್ರೇಲ್ ಪ್ರಧಾನಿ
ಬೆಂಜಮಿನ್ ನೆತನ್ಯಾಹು ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಇದೀಗ ಇರಾನ್ ಕೂಡ ತನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರ ಸಾವನ್ನ ದೃಢಪಡಿಸಿದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ಸರ್ವೋಚ್ಚ ನಾಯಕ ಮತ್ತು ಇಸ್ಲಾಮಿಕ್ ಕ್ರಾಂತಿ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಇರಾನ್ ಪ್ರೆಸ್ ಟಿವಿ ಕೂಡ ವರದಿ ಮಾಡಿದೆ. ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಪೆಟ್ರೋಲು ಡೀಸೆಲ್ ಎಲ್ಲಾ ಕೂಡ ಏರಿಕೆ ಆಗಬಹುದು. ಯಾಕಂದ್ರೆ ಇರಾನ್ ಅಲ್ಲಿ ಕ್ರೂಡ್ ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇರಾನ್ ದೇಶ ಏನಿದೆ ನೋಡಿ, ಅದು ಕಚ್ಚಾ ತೈಲ ಉತ್ಪಾದನೆ ಮಾಡಿ ಪೆಟ್ರೋಲಿಯಂಗೆ ಮತ್ತು ಗ್ಯಾಸ್ ಕನೆಕ್ಷನ್ಗೆ ಬೇಕಾಗುವ ಒಂದು ರಾ ಮೆಟೀರಿಯಲ್ ನ ಎಕ್ಸ್ಪೋರ್ಟ್ ಮಾಡುವ ಒಂದು ಕಂಟ್ರಿ ಆಗಿರುತ್ತೆ. ವೀಕ್ಷಕರೇ, ಈ ಒಂದು ದೇಶಗಳಲ್ಲಿ ಯುದ್ಧ ಘೋಷಣೆ ಆದಾಗ ಆಟೋಮೆಟಿಕ್ ಆಗಿ ಎಲ್ಲಾ ಕೂಡ ರಾ ಮೆಟೀರಿಯಲ್ ಪ್ರೈಸ್ ಹೈಕ್ ಆಗುತ್ತೆ. ಇದರ ಬೆನ್ನಲ್ಲೇ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ದರ ಮುಂದಿನ ತಿಂಗಳಿನಿಂದ ಏರಿಕೆ ಕಾಣಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಪ್ರತಿ ತಿಂಗಳು 1ನೇ ತಾರೀಕಿಗೆ ಗ್ಯಾಸ್ ಸಿಲಿಂಡರ್ ದರದಲ್ಲೂ ಕೂಡ ಇಲ್ಲಿ ಪರಿಷ್ಕರಣೆ ಮಾಡಲಾಗುತ್ತೆ. ಅದರ ಬೆನ್ನಲ್ಲೇ ಸದ್ಯಕ್ಕೆ ಗ್ಯಾಸ್ ಸಿಲಿಂಡರ್ ದರ ಇಳಿಕೆ ಆಗಿದ್ರು ಕೂಡ ಮುಂದಿನ ಬರೋ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ದರ ಮತ್ತೆ ಏರಿಕೆ ಆಗೋ ನಿರೀಕ್ಷೆ ಇದೆ. ಈಗ 19 ಕೆಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ 28 ರೂಪಾಯಿಂದ 31 ರೂಪಾಯಿ ಸದ್ಯಕ್ಕೆ ಕಡಿಮೆ ಆಗಿದೆ. ಆದ್ರೆ ಮುಂದಿನ ತಿಂಗಳು ಏರಿಕೆ ಆಗೋ ನಿರೀಕ್ಷೆ ಇದೆ. ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಬೆಲೆ 855 ರೂಪಾಯಿ ಯಥಾಸ್ಥಿತಿ ಇದೆ. ಯಾವುದೇ ರೀತಿ ಏರಿಕೆನೂ ಇಲ್ಲ, ಇಳಿಕೆನೂ ಇಲ್ಲ. ಆದ್ರೆ ವಾಣಿಜ್ಯ ಬಳಕೆ 19 ಕೆಜಿ ಗ್ಯಾಸ್ ಸಿಲಿಂಡರ್ ಬೆಲೆ 28 ರೂಪಾಯಿಂದ 31 ರೂಪಾಯಿ ಅಷ್ಟು ಇಳಿಕೆ ಮಾಡಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.